ಬಲೂಚಿಸ್ತಾನದ ಮೇಲೆ ಪಾಕಿಸ್ತಾನ ಹಿಡಿತ ಕಳೆದುಕೊಂಡಿದೆ. ಈ ಕ್ಷಣದಲ್ಲಿ ವೀಕ್ಷಕರೇ ಮೋಸ್ಟ್ ಇಂಪಾರ್ಟೆಂಟ್ ನ್ಯೂಸ್ ಇದು. ಪಾಕ್ ಸೈನಿಕರ ಮೇಲೆ ಹೋರಾಟಗಾರರು ರಣಭೀಕರವಾಗಿ ದಾಳಿ ನಡೆಸಿದ್ದಾರೆ. ಅಲ್ಲಿನ ಬಂಡುಕೋರರು ಕರಿಬಾರ್ದು ಅವ್ರನ್ನ. ನಾವು ಹಾಗಾದ್ರೆ ಇಲ್ಲಿ ಕಾಶ್ಮೀರದಲ್ಲಿ ಇವ್ರನ್ನೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಅಂದ್ರೆ ನಾವು ಬಲೂಚ್ನಲ್ಲಿ ಈಗ ಹೋರಾಟ ಮಾಡ್ತಾ ಇರೋರ್ನ ಬಲೂಚ್ ಲಿಬರೇಷನ್ ಆರ್ಮಿ ಅವರನ್ನ ಹೋರಾಟಗಾರರು ಅಂತ ಕರಿಬೇಕಷ್ಟೇ. ಅವ್ರನ್ನ ಅವರು ಸ್ವಾತಂತ್ರ್ಯ ಹೋರಾಟಗಾರರೇ. ಅವರು ಬಲೂಚಿಸ್ತಾನ್ ಸ್ವತಂತ್ರ ಆಗ್ಬೇಕು ಅಂತ ಹೋರಾಟ ಮಾಡ್ತಿರೋರು. ಬೋಲನ್ನಲ್ಲಿ ಒಂದು ಸ್ಫೋಟ ನಡೆಯುತ್ತೆ. ಆ ಸ್ಫೋಟದಲ್ಲಿ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ನಡೆಸಿರ್ತಕ್ಕಂಥ ಸ್ಫೋಟ ಅದು. 14 ಮಂದಿ ಪಾಕಿಸ್ತಾನದ ಯೋಧರನ್ನ ಛಿದ್ರಗೊಳಿಸಲಾಗುತ್ತೆ. 14 ಮಂದಿ ಪಾಕಿಸ್ತಾನದ ಯೋಧರು ನೋಡ್ತಾ ಇದ್ದ ಹಾಗೆ ಛಿದ್ರವಾಗ್ತಾರೆ. ಅವರೆಲ್ಲ ನೀವು ಅರ್ಥ ಮಾಡ್ಕೋಬಹುದು. ಆ ಬಲೂಚಿಸ್ತಾನ್ ನಡ್ಕೊಂಡ್ ಬರ್ತಾ ಇರ್ತಾರೆ. ರೋಡ್ ನೋಡಿ ಹೆಂಗಿದೆ ಅಂತ ಹೇಳಿ ಹೆಂಗಿಟ್ಟಿದ್ದಾರೆ ಬಲೂಚಿಸ್ತಾನವನ್ನ. ನೋಡಿ 14 ಜನ ಸೈನಿಕರು ಧಮಾರ್. ಇದು ಪಾಕಿಸ್ತಾನದ ಒಳಗಿರುವಂತ ಒಂದು ಬಲೂಚಿಸ್ತಾನ. ಅದೊಂದು ರಾಜ್ಯ. ಎಷ್ಟು ಕೆಟ್ಟದಾಗಿ ನಡೆಸ್ಕೊತಿದ್ದಾರೆ ಅಂತಂದ್ರೆ ಮೊನ್ನೆ ಅಲ್ಲಿಯ ಮತ್ತೊಂದು ಇನ್ನು ಪಶ್ತೂನಿಗಳ ಎರಡೂ ಕಡೆ ಕೂಡ ನಾವು ನೇರವಾಗಿ ಭಾರತಕ್ಕೆ ಸಪೋರ್ಟ್ ಮಾಡ್ತೀವಿ, ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಲ್ಲ. ಮತ್ತೊಬ್ರು ಹೇಳ್ತಾರೆ, ನಾನು ಜೈಲಲ್ಲಿದ್ದಾಗ ನನಗೆ ಕುರಾನ್ ಮೇಲೆ ಅಪಾರವಾದಂತ ನಂಬಿಕೆ ಇದೆ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ ಪಾಕಿಸ್ತಾನದ ಮೇಲೆ ಭಾರತ ಅಟ್ಯಾಕ್ ಮಾಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೆ ಅಂತ. ಅವ್ರಿಗೆ ಭಾರತದ ಮೇಲೆ ನಂಬಿಕೆ ಇದೆ, ಭಾರತಕ್ಕೆ ಸಪೋರ್ಟಿವ್ ಆಗಿದ್ದಾರೆ ಅಲ್ಲಿನ ಜನಗಳು. ಅಲ್ಲಿನ ಒಬ್ಬ ಮುಲ್ಲಾ ಕೂಡ ಭಾರತಕ್ಕೆ ಓಪನ್ ಆಗಿ ಸಪೋರ್ಟ್ ಮಾಡಿದ್ರು. ಅದರ ವಿಡಿಯೋ ಜಗತ್ತಿನಾದ್ಯಂತ ಹರಿದಾಡ್ತು. ಈ ದೃಶ್ಯ ನೀವೇನ್ ನೋಡ್ತಾ ಇದ್ರಿ ವೀಕ್ಷಕರ, ಈ ದೃಶ್ಯವನ್ನು ಕೂಡ ಬಲೂಚ್ ಲಿಬರೇಷನ್ ಆರ್ಮಿ ಅವರೇ ರೆಕಾರ್ಡ್ ಮಾಡಿ ಜಗತ್ತಿನಾದ್ಯಂತ ಕಳಿಸಿರ್ತಕ್ಕಂಥ ವಿಡಿಯೋ ಇದು. ನೋಡಿ ನಾವು ಹೇಗೆ ಇಂಡಿಯಾಗೆ ಸಪೋರ್ಟ್ ಮಾಡ್ತಾ ಇದ್ದೇವೆ, ಪಾಕಿಸ್ತಾನದ ಜೊತೆ ಇಲ್ಲ ನಾವು ಅನ್ನೋಂತಂದ್ರೆ ಮತ್ತೊಂದು ಸ್ಪಷ್ಟೀಕರಣ ಇದು. ಓಕೆ ವೀಕ್ಷಕರೇ, ನೋಡಿ ಇದು ಬಲೂಚಿಸ್ತಾನದಲ್ಲಿ ಸಾಧಾರಣವಾಗಿ ಅಲ್ಲಿ ಕೆಲಸ ಮಾಡೋದಕ್ಕೆ ಯಾರು ಸೈನಿಕರನ್ನೇ ಕೊಳ್ತಾ ಇದ್ದಾರೆ. ಸೈನಿಕರು ಓಡೋಗ್ತಾ ಇದ್ದಾರೆ, ನಾವು ಅಲ್ಲಿ ಕೆಲಸ ಮಾಡಲ್ಲಪ್ಪ ಅಂತ ಓಡೋಗ್ತಾ ಇದ್ದಾರೆ. ಇಂಡಿಯಾ ಪಾಕಿಸ್ತಾನದ ಸೈನಿಕರನ್ನ ಮುಟ್ಟಿಲ್ಲ, ನಾವು ಯಾವುದೇ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಿಲ್ಲ, ಒಂದೇ ಒಂದು ಸೈನಿಕರನ್ನ ಮುಟ್ಟಿಲ್ಲ. ಅವರನ್ನು ಕೊಂದುಕೊಳ್ತಾ ಇದ್ದಾರೆ. ಇದು ನಮಗಿದಕ್ಕೆ ಸಂಬಂಧ ಇಲ್ಲ, ಇದು ಅವರ ಆಂತರಿಕ ವಿಚಾರ, ಆಂತರಿಕ ಅಸ್ಮಿತೆ. ಇನ್ನು ಇದೆ ಬಲೂಚಿಸ್ತಾನದ ಮೇಲೆ ಪಾಕಿಸ್ತಾನ ಹಿಡಿತ ಕಳೆದುಕೊಂಡಿದೆ. ಈ ಕ್ಷಣದಲ್ಲಿ ವೀಕ್ಷಕರೇ ಮೋಸ್ಟ್ ಇಂಪಾರ್ಟೆಂಟ್ ನ್ಯೂಸ್ ಇದು. ಪಾಕ್ ಸೈನಿಕರ ಮೇಲೆ ಹೋರಾಟಗಾರರು ರಣಭೀಕರವಾಗಿ ದಾಳಿ ನಡೆಸಿದ್ದಾರೆ. ಅಲ್ಲಿನ ಬಂಡುಕೋರರು ಕರಿಬಾರ್ದು ಅವ್ರನ್ನ. ನಾವು ಹಾಗಾದ್ರೆ ಇಲ್ಲಿ ಕಾಶ್ಮೀರದಲ್ಲಿ ಇವ್ರನ್ನೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಅಂದ್ರೆ ನಾವು ಬಲೂಚ್ನಲ್ಲಿ ಈಗ ಹೋರಾಟ ಮಾಡ್ತಾ ಇರೋರ್ನ ಬಲೂಚ್ ಲಿಬರೇಷನ್ ಆರ್ಮಿ ಅವರನ್ನ ಹೋರಾಟಗಾರರು ಅಂತ ಕರಿಬೇಕಷ್ಟೇ. ಅವ್ರನ್ನ ಅವರು ಸ್ವಾತಂತ್ರ್ಯ ಹೋರಾಟಗಾರರೇ. ಅವರು ಬಲೂಚಿಸ್ತಾನ್ ಸ್ವತಂತ್ರ ಆಗ್ಬೇಕು ಅಂತ ಹೋರಾಟ ಮಾಡ್ತಿರೋರು. ಬೋಲನ್ನಲ್ಲಿ ಒಂದು ಸ್ಫೋಟ ನಡೆಯುತ್ತೆ. ಆ ಸ್ಫೋಟದಲ್ಲಿ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ನಡೆಸಿರ್ತಕ್ಕಂಥ ಸ್ಫೋಟ ಅದು. 14 ಮಂದಿ ಪಾಕಿಸ್ತಾನದ ಯೋಧರನ್ನ ಛಿದ್ರಗೊಳಿಸಲಾಗುತ್ತೆ. 14 ಮಂದಿ ಪಾಕಿಸ್ತಾನದ ಯೋಧರು ನೋಡ್ತಾ ಇದ್ದ ಹಾಗೆ ಛಿದ್ರವಾಗ್ತಾರೆ. ಅವರೆಲ್ಲ ನೀವು ಅರ್ಥ ಮಾಡ್ಕೋಬಹುದು. ಆ ಬಲೂಚಿಸ್ತಾನ ನಡ್ಕೊಂಡ್ ಬರ್ತಾ ಇರ್ತಾರೆ. ರೋಡ್ ನೋಡಿ ಹೆಂಗಿದೆ ಅಂತ ಹೇಳಿ ಹೆಂಗಿಟ್ಟಿದ್ದಾರೆ ಬಲೂಚಿಸ್ತಾನವನ್ನ. ನೋಡಿ 14 ಜನ ಸೈನಿಕರು ಧಮಾರ್. ಇದು ಪಾಕಿಸ್ತಾನದ ಒಳಗಿರುವಂತ ಒಂದು ಬಲೂಚಿಸ್ತಾನ. ಅದೊಂದು ರಾಜ್ಯ. ಎಷ್ಟು ಕೆಟ್ಟದಾಗಿ ನಡೆಸ್ಕೊತಿದ್ದಾರೆ ಅಂತಂದ್ರೆ ಮೊನ್ನೆ ಅಲ್ಲಿಯ ಮತ್ತೊಂದು ಇನ್ನು ಪಶ್ತೂನಿಗಳ ಎರಡೂ ಕಡೆ ಕೂಡ ನಾವು ನೇರವಾಗಿ ಭಾರತಕ್ಕೆ ಸಪೋರ್ಟ್ ಮಾಡ್ತೀವಿ, ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಲ್ಲ. ಮತ್ತೊಬ್ರು ಹೇಳ್ತಾರೆ, ನಾನು ಜೈಲಲ್ಲಿದ್ದಾಗ ನನಗೆ ಕುರಾನ್ ಮೇಲೆ ಅಪಾರವಾದಂತ ನಂಬಿಕೆ ಇದೆ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ ಪಾಕಿಸ್ತಾನದ ಮೇಲೆ ಭಾರತ ಅಟ್ಯಾಕ್ ಮಾಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೆ ಅಂತ. ಅವ್ರಿಗೆ ಭಾರತದ ಮೇಲೆ ನಂಬಿಕೆ ಇದೆ, ಭಾರತಕ್ಕೆ ಸಪೋರ್ಟಿವ್ ಆಗಿದ್ದಾರೆ ಅಲ್ಲಿನ ಜನಗಳು. ಅಲ್ಲಿನ ಒಬ್ಬ ಮುಲ್ಲಾ ಕೂಡ ಭಾರತಕ್ಕೆ ಓಪನ್ ಆಗಿ ಸಪೋರ್ಟ್ ಮಾಡಿದ್ರು. ಅದರ ವಿಡಿಯೋ ಜಗತ್ತಿನಾದ್ಯಂತ ಹರಿದಾಡ್ತು. ಈ ದೃಶ್ಯ ನೀವೇನ್ ನೋಡ್ತಾ ಇದ್ರಿ ವೀಕ್ಷಕರ, ಈ ದೃಶ್ಯವನ್ನು ಕೂಡ ಬಲೂಚ್ ಲಿಬರೇಷನ್ ಆರ್ಮಿ ಅವರೇ ರೆಕಾರ್ಡ್ ಮಾಡಿ ಜಗತ್ತಿನಾದ್ಯಂತ ಕಳಿಸಿರ್ತಕ್ಕಂಥ ವಿಡಿಯೋ ಇದು. ನೋಡಿ ನಾವು ಹೇಗೆ ಇಂಡಿಯಾಗೆ ಸಪೋರ್ಟ್ ಮಾಡ್ತಾ ಇದ್ದೇವೆ, ಪಾಕಿಸ್ತಾನದ ಜೊತೆ ಇಲ್ಲ ನಾವು ಅನ್ನೋಂತಂದ್ರೆ ಮತ್ತೊಂದು ಸ್ಪಷ್ಟೀಕರಣ ಇದು. ಓಕೆ ವೀಕ್ಷಕರೇ, ನೋಡಿ ಇದು ಬಲೂಚಿಸ್ತಾನದಲ್ಲಿ ಸಾಧಾರಣವಾಗಿ ಅಲ್ಲಿ ಕೆಲಸ ಮಾಡೋದಕ್ಕೆ ಯಾರು ಸೈನಿಕರನ್ನೇ ಕೊಳ್ತಾ ಇದ್ದಾರೆ. ಸೈನಿಕರು ಓಡೋಗ್ತಾ ಇದ್ದಾರೆ, ನಾವು ಅಲ್ಲಿ ಕೆಲಸ ಮಾಡಲ್ಲಪ್ಪ ಅಂತ ಓಡೋಗ್ತಾ ಇದ್ದಾರೆ. ಇಂಡಿಯಾ ಪಾಕಿಸ್ತಾನದ ಸೈನಿಕರನ್ನ ಮುಟ್ಟಿಲ್ಲ, ನಾವು ಯಾವುದೇ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಿಲ್ಲ, ಒಂದೇ ಒಂದು ಸೈನಿಕರನ್ನ ಮುಟ್ಟಿಲ್ಲ. ಅವರನ್ನು ಕೊಂದುಕೊಳ್ತಾ ಇದ್ದಾರೆ. ಇದು ನಮಗಿದಕ್ಕೆ ಸಂಬಂಧ ಇಲ್ಲ, ಇದು ಅವರ ಆಂತರಿಕ ವಿಚಾರ, ಆಂತರಿಕ ಅಸ್ಮಿತೆ. ಇನ್ನು ಇದೆ ಬಲೂಚಿಸ್ತಾನದ ಮೇಲೆ ಪಾಕಿಸ್ತಾನ ಹಿಡಿತ ಕಳೆದುಕೊಂಡಿದೆ. ಈ ಕ್ಷಣದಲ್ಲಿ ವೀಕ್ಷಕರೇ ಮೋಸ್ಟ್ ಇಂಪಾರ್ಟೆಂಟ್ ನ್ಯೂಸ್ ಇದು. ಪಾಕ್ ಸೈನಿಕರ ಮೇಲೆ ಹೋರಾಟಗಾರರು
ಭೀಕರವಾಗಿ ದಾಳಿ ನಡೆಸಿದ್ದಾರೆ. ಅಲ್ಲಿನ ಬಂಡುಕೋರರು ಕರಿಬಾರ್ದು ಅವ್ರನ್ನ. ನಾವು ಹಾಗಾದ್ರೆ ಇಲ್ಲಿ ಕಾಶ್ಮೀರದಲ್ಲಿ ಇವ್ರನ್ನೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಅಂದ್ರೆ ನಾವು ಬಲೂಚ್ನಲ್ಲಿ ಈಗ ಹೋರಾಟ ಮಾಡ್ತಾ ಇರೋರ್ನ ಬಲೂಚ್ ಲಿಬರೇಷನ್ ಆರ್ಮಿ ಅವರನ್ನ ಹೋರಾಟಗಾರರು ಅಂತ ಕರಿಬೇಕಷ್ಟೇ ಅವ್ರನ್ನ. ಅವರು ಸ್ವಾತಂತ್ರ್ಯ ಹೋರಾಟಗಾರರೇ. ಅವರು ಬಲೂಚಿಸ್ತಾನ್ ಸ್ವತಂತ್ರ ಆಗ್ಬೇಕು ಅಂತ ಹೋರಾಟ ಮಾಡ್ತಿರೋರು. ಬೋಲನ್ನಲ್ಲಿ ಒಂದು ಸ್ಫೋಟ ನಡೆಯುತ್ತೆ. ಆ ಸ್ಫೋಟದಲ್ಲಿ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ನಡೆಸಿರ್ತಕ್ಕಂಥ ಸ್ಫೋಟ ಅದು. 14 ಮಂದಿ ಪಾಕಿಸ್ತಾನದ ಯೋಧರನ್ನ ಛಿದ್ರಗೊಳಿಸಲಾಗುತ್ತೆ. 14 ಮಂದಿ ಪಾಕಿಸ್ತಾನದ ಯೋಧರು ನೋಡ್ತಾ ಇದ್ದ ಹಾಗೆ ಛಿದ್ರವಾಗ್ತಾರೆ. ಅವರೆಲ್ಲ ನೀವು ಅರ್ಥ ಮಾಡ್ಕೋಬಹುದು. ಆ ಬಲೂಚಿಸ್ತಾನ್ ನಡ್ಕೊಂಡ್ ಬರ್ತಾ ಇರ್ತಾರೆ. ರೋಡ್ ನೋಡಿ ಹೆಂಗಿದೆ ಅಂತ ಹೇಳಿ ಹೆಂಗಿಟ್ಟಿದ್ದಾರೆ ಬಲೂಚಿಸ್ತಾನವನ್ನ. ನೋಡಿ 14 ಜನ ಸೈನಿಕರು ಡಮಾರ್. ಇದು ಪಾಕಿಸ್ತಾನದ ಒಳಗಿರುವಂತ ಒಂದು ಬಲೂಚಿಸ್ತಾನ. ಅದೊಂದು ರಾಜ್ಯ. ಎಷ್ಟು ಕೆಟ್ಟದಾಗಿ ನಡೆಸ್ಕೊತಿದ್ದಾರೆ ಅಂತಂದ್ರೆ ಮೊನ್ನೆ ಅಲ್ಲಿಯ ಮತ್ತೊಂದು ಇನ್ನು ಪಶ್ತೂನಿಗಳ ಎರಡೂ ಕಡೆ ಕೂಡ ನಾವು ನೇರವಾಗಿ ಭಾರತಕ್ಕೆ ಸಪೋರ್ಟ್ ಮಾಡ್ತೀವಿ, ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಲ್ಲ. ಮತ್ತೊಬ್ರು ಹೇಳ್ತಾರೆ ನಾನು ಜೈಲಲ್ಲಿದ್ದಾಗ ನನಗೆ ಖುರಾನ್ ಮೇಲೆ ಅಪಾರವಾದಂತ ನಂಬಿಕೆ ಇದೆ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ ಪಾಕಿಸ್ತಾನದ ಮೇಲೆ ಭಾರತ ಅಟ್ಯಾಕ್ ಮಾಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೆ ಅಂತ ಹೇಳಿ. ಅವ್ರಿಗೆ ಭಾರತದ ಮೇಲೆ ನಂಬಿಕೆ ಇದೆ. ಭಾರತಕ್ಕೆ ಸಪೋರ್ಟಿವ್ ಆಗಿದ್ದಾರೆ ಅಲ್ಲಿನ ಜನಗಳು. ಅಲ್ಲಿನ ಒಬ್ಬ ಮುಲ್ಲಾ ಕೂಡ ಭಾರತಕ್ಕೆ ಓಪನ್ ಆಗಿ ಸಪೋರ್ಟ್ ಮಾಡಿದ್ರು. ಅದರ ವಿಡಿಯೋ ಜಗತ್ತಿನಾದ್ಯಂತ ಹರಿದಾಡ್ತು. ಈ ದೃಶ್ಯ ನೀವೇನ್ ನೋಡ್ತಾ ಇದ್ರಿ ವೀಕ್ಷಕರ? ಈ ದೃಶ್ಯವನ್ನು ಕೂಡ ಬಲೂಚ್ ಲಿಬರೇಷನ್ ಆರ್ಮಿ ಅವರೇ ರೆಕಾರ್ಡ್ ಮಾಡಿ ಜಗತ್ತಿನಾದ್ಯಂತ ಕಳಿಸಿರ್ತಕ್ಕಂಥ ವಿಡಿಯೋ ಇದು. ನೋಡಿ ನಾವು ಹೇಗೆ ಇಂಡಿಯಾಗೆ ಸಪೋರ್ಟ್ ಮಾಡ್ತಾ ಇದ್ದೇವೆ, ಪಾಕಿಸ್ತಾನದ ಜೊತೆ ಇಲ್ಲ ನಾವು ಅನ್ನೋಂಥದ್ರ ಮತ್ತೊಂದು ಸ್ಪಷ್ಟೀಕರಣ ಇದು. ಓಕೆ ವೀಕ್ಷಕರೇ, ನೋಡಿ ಇದು ಬಲೂಚಿಸ್ತಾನದಲ್ಲಿ ಸಾಧಾರಣವಾಗಿ ಅಲ್ಲಿ ಕೆಲಸ ಮಾಡೋದಕ್ಕೆ ಯಾರು ಸೈನಿಕರನ್ನೇ ಕೊಳ್ತಾ ಇದ್ದಾರೆ. ಸೈನಿಕರು ಓಡೋಗ್ತಾರೆ, ನಾವು ಅಲ್ಲಿ ಕೆಲಸ ಮಾಡಲ್ಲಪ್ಪ ಅಂತ ಓಡೋಗ್ತಾ ಇದ್ದಾರೆ. ಇಂಡಿಯಾ ಪಾಕಿಸ್ತಾನದ ಸೈನಿಕರನ್ನ ಮುಟ್ಟಿಲ್ಲ. ನಾವು ಯಾವುದೇ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಿಲ್ಲ. ಒಂದೇ ಒಂದು ಸೈನಿಕರನ್ನು ಮುಟ್ಟಿಲ್ಲ. ಅವರನ್ನು ಕೊಂದುಕೊಳ್ತಾ ಇದ್ದಾರೆ. ಇದು ನಮಗಿದಕ್ಕೆ ಸಂಬಂಧ ಇಲ್ಲ. ಇದು ಅವರ ಆಂತರಿಕ ವಿಚಾರ, ಆಂತರಿಕ ಅಸ್ಮಿತೆ. ಇನ್ನು ಇದೆ ಬಲೂಚಿಸ್ತಾನದ ಮೇಲೆ ಪಾಕಿಸ್ತಾನ ಹಿಡಿತ ಕಳೆದುಕೊಂಡಿದೆ. ಈ ಕ್ಷಣದಲ್ಲಿ ವೀಕ್ಷಕರೇ ಮೋಸ್ಟ್ ಇಂಪಾರ್ಟೆಂಟ್ ನ್ಯೂಸ್ ಇದು. ಪಾಕ್ ಸೈನಿಕರ ಮೇಲೆ ಹೋರಾಟಗಾರರು ಭೀಕರವಾಗಿ ದಾಳಿ ನಡೆಸಿದ್ದಾರೆ. ಅಲ್ಲಿನ ಬಂಡುಕೋರರು ಕರಿಬಾರ್ದು ಅವ್ರನ್ನ. ನಾವು ಹಾಗಾದ್ರೆ ಇಲ್ಲಿ ಕಾಶ್ಮೀರದಲ್ಲಿ ಇವ್ರನ್ನೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಅಂದ್ರೆ ನಾವು ಬಲೂಚ್ನಲ್ಲಿ ಈಗ ಹೋರಾಟ ಮಾಡ್ತಾ ಇರೋರ್ನ ಬಲೂಚ್ ಲಿಬರೇಷನ್ ಆರ್ಮಿ ಅವರನ್ನ ಹೋರಾಟಗಾರರು ಅಂತ ಕರಿಬೇಕಷ್ಟೇ ಅವ್ರನ್ನ. ಅವರು ಸ್ವಾತಂತ್ರ್ಯ ಹೋರಾಟಗಾರರೇ. ಅವರು ಬಲೂಚಿಸ್ತಾನ್ ಸ್ವತಂತ್ರ ಆಗ್ಬೇಕು ಅಂತ ಹೋರಾಟ ಮಾಡ್ತಿರೋರು. ಬೋಲನ್ನಲ್ಲಿ ಒಂದು ಸ್ಫೋಟ ನಡೆಯುತ್ತೆ. ಆ ಸ್ಫೋಟದಲ್ಲಿ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ನಡೆಸಿರ್ತಕ್ಕಂಥ ಸ್ಫೋಟ ಅದು. 14 ಮಂದಿ ಪಾಕಿಸ್ತಾನದ ಯೋಧರನ್ನ ಛಿದ್ರಗೊಳಿಸಲಾಗುತ್ತೆ. 14 ಮಂದಿ ಪಾಕಿಸ್ತಾನದ ಯೋಧರು ನೋಡ್ತಾ ಇದ್ದ ಹಾಗೆ ಛಿದ್ರವಾಗ್ತಾರೆ. ಅವರೆಲ್ಲ ನೀವು ಅರ್ಥ ಮಾಡ್ಕೋಬಹುದು. ಆ ಬಲೂಚಿಸ್ತಾನ್ ನಡ್ಕೊಂಡ್ ಬರ್ತಾ ಇರ್ತಾರೆ. ರೋಡ್ ನೋಡಿ ಹೆಂಗಿದೆ ಅಂತ ಹೇಳಿ ಹೆಂಗಿಟ್ಟಿದ್ದಾರೆ ಬಲೂಚಿಸ್ತಾನವನ್ನ. ನೋಡಿ 14 ಜನ ಸೈನಿಕರು ಡಮಾರ್. ಇದು ಪಾಕಿಸ್ತಾನದ ಒಳಗಿರುವಂತ ಒಂದು ಬಲೂಚಿಸ್ತಾನ. ಅದೊಂದು ರಾಜ್ಯ. ಎಷ್ಟು ಕೆಟ್ಟದಾಗಿ ನಡೆಸ್ಕೊತಿದ್ದಾರೆ ಅಂತಂದ್ರೆ ಮೊನ್ನೆ ಅಲ್ಲಿಯ ಮತ್ತೊಂದು ಇನ್ನು ಪಶ್ತೂನಿಗಳ ಎರಡೂ ಕಡೆ ಕೂಡ ನಾವು ನೇರವಾಗಿ ಭಾರತಕ್ಕೆ ಸಪೋರ್ಟ್ ಮಾಡ್ತೀವಿ, ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಲ್ಲ. ಮತ್ತೊಬ್ರು ಹೇಳ್ತಾರೆ ನಾನು ಜೈಲಲ್ಲಿದ್ದಾಗ ನನಗೆ ಖುರಾನ್ ಮೇಲೆ ಅಪಾರವಾದಂತ ನಂಬಿಕೆ ಇದೆ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ ಪಾಕಿಸ್ತಾನದ ಮೇಲೆ ಭಾರತ ಅಟ್ಯಾಕ್ ಮಾಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೆ ಅಂತ ಹೇಳಿ. ಅವ್ರಿಗೆ ಭಾರತದ ಮೇಲೆ ನಂಬಿಕೆ ಇದೆ. ಭಾರತಕ್ಕೆ ಸಪೋರ್ಟಿವ್ ಆಗಿದ್ದಾರೆ ಅಲ್ಲಿನ ಜನಗಳು. ಅಲ್ಲಿನ ಒಬ್ಬ ಮುಲ್ಲಾ ಕೂಡ ಭಾರತಕ್ಕೆ ಓಪನ್ ಆಗಿ ಸಪೋರ್ಟ್ ಮಾಡಿದ್ರು. ಅದರ ವಿಡಿಯೋ ಜಗತ್ತಿನಾದ್ಯಂತ ಹರಿದಾಡ್ತು. ಈ ದೃಶ್ಯ ನೀವೇನ್ ನೋಡ್ತಾ ಇದ್ರಿ ವೀಕ್ಷಕರ? ಈ ದೃಶ್ಯವನ್ನು ಕೂಡ ಬಲೂಚ್ ಲಿಬರೇಷನ್ ಆರ್ಮಿ ಅವರೇ ರೆಕಾರ್ಡ್ ಮಾಡಿ ಜಗತ್ತಿನಾದ್ಯಂತ ಕಳಿಸಿರ್ತಕ್ಕಂಥ ವಿಡಿಯೋ ಇದು. ನೋಡಿ ನಾವು ಹೇಗೆ ಇಂಡಿಯಾಗೆ ಸಪೋರ್ಟ್ ಮಾಡ್ತಾ ಇದ್ದೇವೆ, ಪಾಕಿಸ್ತಾನದ ಜೊತೆ ಇಲ್ಲ ನಾವು ಅನ್ನೋಂಥದ್ರ ಮತ್ತೊಂದು ಸ್ಪಷ್ಟೀಕರಣ ಇದು. ಓಕೆ ವೀಕ್ಷಕರೇ, ನೋಡಿ ಇದು ಬಲೂಚಿಸ್ತಾನದಲ್ಲಿ ಸಾಧಾರಣವಾಗಿ ಅಲ್ಲಿ ಕೆಲಸ ಮಾಡೋದಕ್ಕೆ ಯಾರು ಸೈನಿಕರನ್ನೇ ಕೊಳ್ತಾ ಇದ್ದಾರೆ. ಸೈನಿಕರು ಓಡೋಗ್ತಾರೆ, ನಾವು ಅಲ್ಲಿ ಕೆಲಸ ಮಾಡಲ್ಲಪ್ಪ ಅಂತ ಓಡೋಗ್ತಾ ಇದ್ದಾರೆ. ಇಂಡಿಯಾ ಪಾಕಿಸ್ತಾನದ ಸೈನಿಕರನ್ನ ಮುಟ್ಟಿಲ್ಲ. ನಾವು ಯಾವುದೇ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಿಲ್ಲ. ಒಂದೇ ಒಂದು ಸೈನಿಕರನ್ನು ಮುಟ್ಟಿಲ್ಲ. ಅವರನ್ನು ಕೊಂದುಕೊಳ್ತಾ ಇದ್ದಾರೆ. ಇದು ನಮಗಿದಕ್ಕೆ ಸಂಬಂಧ